ರೂಪಾಯಿ ಆಲ್ ಟೈಮ್ ಲೋಗ್ ಹೋದಾಗ ಹೆಡ್ಲೈನ್ಸ್ ಹೇಗಿರುತ್ತೆ ಹೇಳಿ? ರೂಪಾಯಿ ಮೌಲ್ಯ ಐತಿಹಾಸಿಕ ಕುಸಿತ, ಹಣದುಬ್ಬರದಿಂದ ಜನ ಕಂಗಾಲು, ಭಾರತದ ಆರ್ಥಿಕತೆ ಇನ್ನಷ್ಟು ಕುಸಿಯುತ್ತ, ಇಂಡಿಯಾ ವಾಂಟ್ಸ್ ಟು ನೋ ಟುನೈಟ್. ಪ್ರತಿಯೊಂದು ಸವಾಲಲ್ಲೂ ಕೆಲ ಹಿಡನ್ ವಿನ್ನರ್ಸ್ ಇರ್ತಾರೆ. ಯಾಕೆ ಅಂದ್ರೆ ಡಾಲರ್ ರುಪಿ ವಿರುದ್ಧ ಸ್ಟ್ರಾಂಗ್ ಆದಾಗ ಕೆಲವು ಇಂಡಿಯನ್ ಕಂಪನೀಸ್ಗಳಿಗೆ ಇದು ಚಾಲೆಂಜ್ ಆಗೋದಿಲ್ಲ, ಬದಲಿಗೆ ಆಪರ್ಚುನಿಟಿ ಆಗುತ್ತೆ. ಲಾಜಿಕ್ ತುಂಬಾ ಸಿಂಪಲ್. ಇಂಡಿಯನ್ ಎಕ್ಸ್ಪೋರ್ಟ್ಸ್ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಇನ್ನೂ ಕಾಂಪಿಟೇಟಿವ್ ಆಗ್ತವೆ. ಜೊತೆಗೆ ಡಾಲರ್ ರೆವಿನ್ಯೂ ರುಪಿಗೆ ಕನ್ವರ್ಟ್ ಆದಾಗ ಹೆಚ್ಚು ದುಡ್ಡು ಬರ್ತಾ ಹೋಗುತ್ತೆ. ಅಂದ್ರೆ ಸೇಮ್ ಡಾಲರ್ ಇನ್ಕಮ್ ಬಟ್ ಬಿಗರ್ ಪ್ರಾಫಿಟ್ ಇನ್ ರುಪೀಸ್. ಇಲ್ಲಿ ಒಂದು ಪ್ರಮುಖ ಸೆಕ್ಟರ್ ಫಾರ್ಮಾ ಇಂಡಸ್ಟ್ರಿ. FY25 ನಲ್ಲಿ ಈ ಇಂಡಸ್ಟ್ರಿ ರೆವಿನ್ಯೂನ 54% ಎಕ್ಸ್ಪೋರ್ಟ್ ನಿಂದಲೇ ಬಂದಿದೆ. ಉದಾಹರಣೆಗೆ ಡಿವಿಸ್ ಲ್ಯಾಬೊರೇಟರೀಸ್ ತಗೊಳ್ಳಿ. ಈ ಕಂಪನಿಯ ಸೇಲ್ಸ್ ನ ಸುಮಾರು 90% ಎಕ್ಸ್ಪೋರ್ಟ್ ನಿಂದನೇ ಬರುತ್ತೆ, ಮುಖ್ಯವಾಗಿ US ಮತ್ತು ಯುರೋಪ್ ಮಾರ್ಕೆಟ್ ನಿಂದ. ಇದೇ ರೀತಿಯ ಟ್ರೆಂಡ್ ಗ್ರಾನ್ಯೂಲ್ಸ್ ಇಂಡಿಯಾದಲ್ಲೂ ಕೂಡ ಕಾಣಬಹುದು. ಇಲ್ಲಿ ರೆವಿನ್ಯೂನ ಸುಮಾರು 93% ಎಕ್ಸ್ಪೋರ್ಟ್ ನಿಂದಲೇ ಬರುತ್ತೆ. ಮುಂದೆ ಆಟೋ ಆನ್ಸಿಲರೀಸ್ ಸೆಕ್ಟರ್ ಇದೆ. ಇಲ್ಲಿ ಭಾರತ್ ಫೋರ್ಜ್ ಮತ್ತು ಸಂವರ್ಧನ್ ಮದರ್ಸನ್ ಪ್ರಮುಖ ಹೆಸರುಗಳು. ಭಾರತ್ ಫೋರ್ಜ್ಗೆ US ಟ್ರಕ್ ಎಕ್ಸ್ಪೋರ್ಟ್ಸ್ ಮತ್ತು ಡಿಫೆನ್ಸ್ ಆರ್ಡರ್ಸ್ ಎರಡರಿಂದಲೂ ಕೂಡ ಲಾಭ ಆಗುವಂತ ಸಾಧ್ಯತೆ ಇದೆ. ಇನ್ನು ಟೆಕ್ಸ್ಟೈಲ್ ಸೆಕ್ಟರ್ ನ ಕಡೆ ನೋಡಿದ್ರೆ ಈ ಸೆಕ್ಟರ್ ನ ಓವರ್ ಆಲ್ ಎಕ್ಸ್ಪೋರ್ಟ್ ಶೇರ್ ಕೇವಲ 21% ಮಾತ್ರ. ಆದ್ರೆ ಎಕ್ಸ್ಪೋರ್ಟ್ ಫೋಕಸ್ಡ್ ಕಂಪನೀಸ್ ಆದಂತ ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಮತ್ತು KPR ಮಿಲ್ಸ್ ಗಳಿಗೆ ಇದರ ಲಾಭ ಸಿಗುವಂತ ಸಾಧ್ಯತೆ ಇದೆ. ಆದ್ರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ರುಪಿ ಡಿಪ್ರಿಸಿಯೇಷನ್ ಅನ್ನೋದು ಟೆಂಪರರಿ ಮಾತ್ರ. ಲಾಂಗ್ ಟರ್ಮ್ ನಲ್ಲಿ ಗ್ರೋತ್ ಸಂಪೂರ್ಣವಾಗಿ ಬಿಸ್ನೆಸ್ ಫಂಡಮೆಂಟಲ್ಸ್ ಮತ್ತು ಎಕ್ಸಿಕ್ಯೂಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಪ್ರಕಾರ ಯಾವ ಕಂಪನಿಗೆ ಇದರಿಂದ ಹೆಚ್ಚು ಬೆನಿಫಿಟ್ ಆಗಬಹುದು? ಕಮೆಂಟ್ ನಲ್ಲಿ ಹೇಳಿ. ಇನ್ನೊಂದು ನೆನಪಿರಲಿ, ಇದು ಪ್ಯೂರ್ಲಿ ಎಜುಕೇಶನಲ್ ಪರ್ಪಸ್ ಗಾಗಿ ಮಾತ್ರ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಯಾವುದೇ ಸೆಕ್ಯೂರಿಟೀಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಯಾವ ರೆಕಮೆಂಡೇಶನ್ ಕೂಡ ಅಲ್ಲ. ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ.